ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗೋಧಿ ಹುಗ್ಗಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಗೋಧಿ ಹುಗ್ಗಿನ ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿನ ಗೋಧಿ ಇದ್ದರೆ ನಾವು ಗೋಧಿ ಹುಗ್ಗಿನ ಮಾಡ್ಕೊಳ್ಬೋದು. ಯಾವುದಾದ್ರೂ ಹಬ್ಬದ ಸಂದರ್ಭದಲ್ಲಿ ಈ ಗೋಧಿ ಹುಗ್ಗಿನ ನಾವು ಮಾಡಿ ತಿನ್ಬೋದು. ಒಂದ್ಸಲ ನೀವು ಈ ಗೋಧಿ ಹುಗ್ಗಿನ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲ ಗೋಧಿ ತೊಗೊಂಡಿದ್ದೀನಿ. ಈ ಗೋಧಿನ 2ರಿಂದ 3 ಸಲ ನಾವು ಚೆನ್ನಾಗಿ ತೊಳೆದು ಇದನ್ನು 10ರಿಂದ 12 ತಾಸು ನೆನೆ ಇಡಬೇಕು ನೋಡಿ. ನೆನೆದ್ರೇ ಚೆನ್ನಾಗಿ ಗೋಧಿ ಹುಗ್ಗಿ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ನೋಡಿ. ಈಗ ನಾನು ನೀರು ಹಾಕಿ ಇದನ್ನು ನಾವು ಬೆಳಗ್ಗೆ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆ ಇಟ್ಟರೆ ನೈಟ್ ಮಾಡ್ಬೋದು, ನೈಟ್ ನೆನೆ ಇಟ್ಟರೆ ಬೆಳಗ್ಗೆ ಮಾಡ್ಕೊಳ್ಬೋದು ನೋಡಿ. ಈಗ ಗೋಧಿ ಚೆನ್ನಾಗಿ ನೆನೆದಿದೆ ನೋಡಿ. ಈ ಥರ ಕೈಯಲ್ಲಿ ಹಿಂಗೆ ಸಿಕ್ಕಿದ್ರೆ ಚೆನ್ನಾಗಿ ಈ ಥರ ಇದಾಗತ್ತೆ. ಇದರಲ್ಲೇ ವೆರೈಟಿ ಮಾಡ್ಕೋಬೋದು. ಗೋಧಿ ಹುಗ್ಗಿ ಇದನ್ನು ಹುಟ್ಟಿದ ಗೋಧಿ ಹುಗ್ಗಿ ಅಂತ ಮಾಡ್ತೀವಿ. ಆಮೇಲೆ ಅಂಗಡಿಯಲ್ಲಿ ಪಾಲಿಶ್ ಗೋಧಿ ಅಂತ ಸಿಗುತ್ತೆ, ಆ ಗೋಧಿಲೂ ಮಾಡ್ತೀವಿ. ಇದು ಹಾಗೆ ಗೋಧಿದನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಗೋಧಿನ ಇದಕ್ಕೇನೆ ನಾನು ಒಂದು 5 ಬಟ್ಲ, ಒಂದು ಬಟ್ಲ ಗೋಧಿಗೆ 5 ಬಟ್ಲ ನೀರು ಹಾಕಿ ಒಂದು 15ರಿಂದ 20 ಮಿನಿಟ್ ನಾವು ಇದನ್ನು ಸಿಟಿ ಹೊಡಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. 15ರಿಂದ 20 ಮಿನಿಟ್ ಸಿಟಿ ಆದಮೇಲೆ ಚೆನ್ನಾಗಿ ಬೆಂದಿದೆ ಇದು. ಈಗ ನಾವು ಕೈಯಲ್ಲಿ ಹಿಡಿದ್ರೆ ಈ ಥರ ಸ್ಮೂತಾಗಿ ಮಿದುವಾಗುತ್ತಾ ಇರಬೇಕು, ಅಂದ್ರೇ ಚೆನ್ನಾಗಿ ಬೆಂದಿದೆ ಅಂದರ್ಥ. ಜಾಸ್ತಿ ಆದರೆ ಗಂಜಿ ಆಗೋ ಚಾನ್ಸಸ್ ಇರುತ್ತೆ. ಇದೇ ಥರ ಇರಬೇಕು ಅಂದ್ರೇ ಗೋಧಿ ಹುಗ್ಗಿ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಈಗ ನಾನು 1 ಬಟ್ಲ ಗೋಧಿ ಹುಗ್ಗಿಗೆ 2 ಬಟ್ಲ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಜಾಸ್ತಿ ಇದ್ರೇ ರುಚಿ ನೋಡಿ. ಒಂದು ಸಲ ಮಿಕ್ಸ್ ಮಾಡಿ ಈಗ ನಾನು ಒಲೆ ಮೇಲೆ ಇಡ್ತೀನಿ ಇದನ್ನು. ಈಗ ಇದನ್ನು ನಾವು 5 ಮಿನಿಟ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಲ್ಲ ಮತ್ತು ಗೋಧಿ ಚೆನ್ನಾಗಿ ಕೂಡೋ ಥರ ನಾವು 5 ಮಿನಿಟ್ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕು ನೋಡಿ. ಹೈ ಫ್ಲೇಮಲ್ಲಿ ಇಟ್ರೆ ಚೆನ್ನಾಗಿ ಇದು ಕೊತ್ತ ಕುದ್ರೇ ಚೆನ್ನಾಗಿ ರುಚಿ ಇರತ್ತೆ ನೋಡಿ. ಈಗ ಚೆನ್ನಾಗಿ ಕುದೀತಿದೆ ಅನ್ನುವಾಗನ ಇದಕ್ಕೆ ನಾನು ಕಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 4ರಿಂದ 5 ಬೀಜನ ತೆಗೆದು ಕಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಖಜೂರ ಇದ್ರೂ ಖಜೂರ ಹಾಕ್ಬೋದು, ಕಾರಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಒಂದು ಮಸಾಲೆ ಪೌಡ್ರ್ ಮಾಡ್ಕೊಳ್ಳೋಣ. ನಾನು ಒಣ ಶುಂಠಿ ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಲೈಟಂಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೇ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಒಂದು 2 ಸ್ಪೂನ್ ಗಸಗಸೆ. ಇದನ್ನು ಒಂದು ಅರ್ಧ ಮಿನಿಟ್ ನೀವು ಲೈಟಂಗೆ ಫ್ರೈ ಮಾಡ್ಕೊಂಡ್ರೆ ಅದು ನಾವು ಏನು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಸ್ವೀಟ್ ವಾಸನೆ ಚೆನ್ನಾಗಿ ಗಮ್ ಅಂತಿರತ್ತೆ ನೋಡಿ. ಈಗ ನಾನು ಇದನ್ನು ಒಂದು ಪ್ಲೇಟ್ಲಿಗೆ ಆರ್ಲಿಕ್ಕೆ ಇಡ್ತೀನಿ. ಆ ಕಡೆ ನಮ್ಮದು ಗೋಧಿ ಹುಗ್ಗಿ ಬೇಯೋದ್ರೊಳಗೆ ನಾವು ಈ ಕಡೆ ತುಪ್ಪದ ಒಗ್ಗರಣೆನೂ ಮಾಡ್ಕೊಳ್ಳೋಣ. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, 1.5 ಸ್ಪೂನು, ಮತ್ತು 8-10 ಗೋಡಂಬಿ. ನಿಮಗೆ ಆಪ್ಷನಲ್ಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಎಷ್ಟು ಇರುತ್ತೆ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಥರ ಆಗೋ ಥರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ಒಣ ದ್ರಾಕ್ಷಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಇವು ಗೋಲ್ಡನ್ ಕಲರ್ ಹಿಂಗೆ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗನೇ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ನಾವು ಏನು ನಾವು ಬೇಯಿಸಿದಂಥ ಗೋಧಿ ಹುಗ್ಗಿಗೆ ಇದನ್ನು ನಾವು ತುಪ್ಪದ ಒಗ್ಗರಣೆನ ಹಾಕ್ಕೊಳ್ಬೇಕು. ಈಗ ನಾನೀಗ ಪೌಡ್ರ್ ಮಾಡಿದ್ದೀನಿ. ಈ ಪೌಡ್ರ್ ಮಾಡಿದಂಥ ಒಣಶುಂಠಿ ಮತ್ತು ಏಲಕ್ಕಿ ಪೌಡರು, ಗಸಗಸೆ ಇದನ್ನು 3 ಪೌಡ್ರ್ ಮಾಡ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ತುಪ್ಪದ ಮತ್ತು ಒಣ ದ್ರಾಕ್ಷಿ ಗೋಡಂಬಿದ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ತಿನ್ಬೋದು. ನಿಮಗೆ ಬೆಲ್ಲ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಬೆಲ್ಲನ ಹಾಕ್ಕೊಳ್ಬೋದು. ಆದರೆ ಗೋಧಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 15ರಿಂದ 20 ಮಿನಿಟ್ ಆದರೂ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ. ನಾನು ಈಗ ಇದಕ್ಕೆ ಒಣಶುಂಠಿ ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ನೋಡಿ. ಈಗ ಬಿಸಿ ಬಿಸಿಯಾದ ಗೋಧಿ ಹುಗ್ಗಿ ರೆಡಿ. ಇದನ್ನು ನಾವು ಹಾಲು ಹಾಕ್ಕೊಂಡು ಊಟ ಮಾಡ್ಬೋದು. ಹಬ್ಬದ ಸಂದರ್ಭದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗೋಧಿ ಹುಗ್ಗಿಯಲ್ಲಿ ವೆರೈಟಿ ಮಾಡ್ಬೋದು. ಇದು ಅಖಂಡ ಗೋಧಿ ಹುಗ್ಗಿ. ಥ್ಯಾಂಕ್ ಯು.